ಎಲ್ಲರಿಗೂ ಕೂಡ ನಮಸ್ಕಾರ. ಈ ದಿನದ ಟಾಪ್ ಸುದ್ದಿಗಳನ್ನು ನೋಡೋಣ ಬನ್ನಿ. ಹೌದು, ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಮಾಹಿತಿಗಳು ನಿಮಗೆ ಸಿಗಲಿದೆ. ಹೌದು, ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವೈರಲ್ ಆದ ರೀಲ್ಸ್ಗಳು, ಇದರ ಜೊತೆಗೆ ರಾಮನ ಭೂಮಿಯಲ್ಲಿ ಬಿಜೆಪಿ ಸೋಲಲು ಕಾರಣವೇನು, ಇದರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಾಗೂ ರಾಷ್ಟ್ರಪತಿ ದ್ರೌಪದಿ ಅವರು ರಾಜೀನಾಮೆಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ನಾಳೆ ಹೊಸ ಸರ್ಕಾರ ರಚನೆಯ ಹಕ್ಕು ಮಂಡನೆ ಮಾಡುವ ಸಾಧ್ಯತೆ ಇದೆ. ನಾಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಈ ಕುರಿತು ಮಾಹಿತಿಯನ್ನ ನೋಡೋಣ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ಒಂದು ವೇಳೆ ಬಿಜೆಪಿಗೆ ಹೀಗೆ ಬೆಂಬಲವಾಗಿ ನಿಂತಿರುವ ಟಿಡಿಪಿ ಮತ್ತು ಜೆಡಿಯು ಕೈಬಿಟ್ಟು ಹೋದಲ್ಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸರ್ಕಾರ ರಚನೆ ಮಾಡಬಹುದು. ಅದು ಹೇಗೆ ಎಂಬುದನ್ನು ನೋಡೋಣ. ಇದರ ಜೊತೆಗೆ ಈ ಕಡೆ ಕಾಂಗ್ರೆಸ್ ಸರ್ಕಾರ ಅಂದರೆ ಇಂಡಿಯಾ ಒಕ್ಕೂಟ ಈಗ ಪಕ್ಷವನ್ನ ರಚಿಸುವುದು ಕೈಬಿಟ್ಟಿದೆ. ಹೌದು, ಸರ್ಕಾರ ರಚನೆಯನ್ನ ಮಾಡುವುದು ಕೈಬಿಟ್ಟು ನಾವು ವಿಪಕ್ಷ ಪಕ್ಷಗಳಾಗೆ ಮುಂದುವರಿಯುತ್ತೇವೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ಈ ಹಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳು ನಿಮಗೆ ಸಿಗಲಿದೆ. ಪ್ರತಿಯೊಬ್ಬರೂ ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ಭಾಷಣದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿ ಗೆದ್ದಷ್ಟು ಸ್ಥಾನಗಳನ್ನು ಈಗ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟ ಗೆದ್ದಿಲ್ಲ ಎಂದು ಹೇಳಿದ್ದಾರೆ. ಅಕೆಲ ಬಿಜೆಪಿ ಹೇ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ಶತ್ರು ಪಕ್ಷಗಳು ಬಿಜೆಪಿ ಗೆದ್ದಷ್ಟು ಸ್ಥಾನವನ್ನ ಗೆಲ್ಲಲು ಆಗಲಿಲ್ಲ ಎಂಬ ಹೇಳಿಕೆಯನ್ನ ತಮ್ಮ ಭಾಷಣದಲ್ಲಿ ನೀಡಿದ್ದಾರೆ. ಬಿಜೆಪಿ ಗೆದ್ದಷ್ಟು ಸ್ಥಾನವನ್ನ ಗೆದ್ದಿಲ್ಲ ಎಂದು ಹೇಳಿದ್ದಾರೆ. ಇದರ ಜೊತೆಗೆ ಹಣ ಎಂದಲ್ಲಿ ಹೆಣ ಕೂಡ ಬಾಯಿ ಬಿಡುವ ಪರಿಸ್ಥಿತಿ ಈಗ ಬಂದಿದೆ. ಹೌದು, ಲೋಕಸಭಾ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಕೊಟ್ಟ ಹೇಳಿಕೆಗೆ ಅಂದರೆ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿಗಳಿಗೆ ಜನ ಮತ ಕೂಡ ಹಾಕಿದ್ದಾರೆ ಎಂದು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಹೌದು, ಆದರೆ ಇದು ಗಣಿತವಾಗಿ ವಿಚಾರವನ್ನ ಮಾಡಿದ್ದಲ್ಲಿ ದೇಶದಲ್ಲಿ ಈಗಾಗಲೇ ಒಟ್ಟು 35 ಕೋಟಿ ಬಡ ಕುಟುಂಬಗಳಿವೆ. ಬಡತನ ರೇಖೆಗಿಂತ ಕೆಳಗೆ ಇರುವವರಿಗೆ 1 ಲಕ್ಷ ರೂಪಾಯಿ ಹಣ ಒಂದು ವರ್ಷಕ್ಕೆ ನೀಡುವುದಾಗಿ ಹೇಳಿಕೆಯನ್ನ ಹೇಳಿದರು ರಾಹುಲ್ ಗಾಂಧಿ ಅವರು. ಆದರೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಒಬ್ಬ ಮಹಿಳೆಯರಿಗೆ ಎಲ್ಲಿಂದ ತಂದು ಕೊಡುತ್ತಿದ್ದರು ಎಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹೌದು, ಹಾಗೆ ಗಣಿತವಾಗಿ ಲೆಕ್ಕವನ್ನ ಮಾಡಿದಲ್ಲಿ ಒಬ್ಬ ಮಹಿಳೆಯರಿಗೆ 1 ರೂಪಾಯಿ ಕೊಡಬೇಕಿದ್ದಲ್ಲಿ ದೇಶದಲ್ಲಿ ಒಟ್ಟು 35 ಕೋಟಿ ಮಹಿಳೆಯರು ಬಡತನ ರೇಖೆಯಲ್ಲಿ ಬರುತ್ತಾರೆ. 35ರಿಂದ 40 ಕೋಟಿ ಎಂದು ಅಂದಾಜನ್ನ ಮಾಡಲಾಗಿದೆ. ಒಬ್ಬರಿಗೆ 1 ರೂಪಾಯಿ ಕೊಡಬೇಕಂದಲ್ಲಿ 40ರಿಂದ 50 ಕೋಟಿ ಬೇಕಾಗುತ್ತದೆ. ಹೀಗೆ 1 ಲಕ್ಷ ರೂಪಾಯಿ ಹಣವನ್ನು ಮಾಡಬೇಕಿದ್ದಲ್ಲಿ 3 ಟ್ರಿಲಿಯನ್ ಹಣ ಬೇಕಾಗುತ್ತದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಈ ಹಣವನ್ನು ಎಲ್ಲಿಂದ ಕೊಡುತ್ತಾರೆ? ತಮ್ಮ ಜೇಬಿಂದ ಕೊಡುವುದಿಲ್ಲ, ಇದನ್ನು ಜನರಿಂದ ತೆಗೆದುಕೊಳ್ಳುತ್ತಾರೆ. ಭಾರತದ GDPಯು ಕೂಡ ಅಷ್ಟು ಇಲ್ಲ. ಅಷ್ಟು ಹಣವನ್ನು ಕೇಂದ್ರ ಸರ್ಕಾರ ಕಾಂಗ್ರೆಸ್ ನಲ್ಲಿ ಇದ್ದಲ್ಲಿ ಏನು ಮಾಡುತ್ತಿದ್ದು ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ. ಸದ್ಯ ಕೇಂದ್ರ ಸರ್ಕಾರದಲ್ಲಿ ಈಗ ಬಿಜೆಪಿ ಇದೆ, ಪಾರಾಗಿದೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ಹೌದು, ಇದು ಒಂದು ಇಂಟ್ರೆಸ್ಟಿಂಗ್ ರೀಲ್ಸ್ ಆಗಿದೆ. ಇದರ ಜೊತೆಗೆ ಮತ್ತೊಂದು ಮಾಹಿತಿಯನ್ನ ನೋಡೋಣ ಬನ್ನಿ. NDAಗೆ 292 ಸೀಟ್ಗಳು ಬಂದಿದೆ. ಅದರಲ್ಲಿ ಬಿಹಾರದ ನಿತೀಶ್ ಕುಮಾರ್ ಅವರು ಕೈಕೊಟ್ಟಲ್ಲಿ ಸರ್ಕಾರ ಬೀಳುತ್ತದೆ ಎಂದು ಹೇಳಿಕೆಯನ್ನ ನೀಡುವುದು. ಬಿಹಾರದ ನಿತೀಶ್ ಕುಮಾರ್ ಅವರು ಒಂದು ಬಾರಿ ಬಿಜೆಪಿಗೆ ಸಪೋರ್ಟ್ ಮಾಡಿದ್ದಾರೆ, ಮತ್ತೊಂದು ಬಾರಿ ಕಾಂಗ್ರೆಸ್ಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅವರ ಒಂದು ಪಕ್ಷಗಳಿಂದ ಬಂದಿರುವ ಸ್ಥಾನಗಳನ್ನು ತೆಗೆದುಕೊಂಡು ಹೋದರೂ ಕೂಡ 12 ಸೀಟುಗಳನ್ನು ತೆಗೆದುಕೊಂಡು ಹೋದರೂ ಕೂಡ NDA ಪಕ್ಷ ಗೆದ್ದಿದ್ದು 292. ಇದರಲ್ಲಿ ಅವರ 12 ಸೀಟ್ಗಳು ಹೋದರೂ ಕೂಡ ಬಹುಮತ ಇದ್ದೇ ಇರುತ್ತದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಇದರ ಜೊತೆಗೆ ಒಂದು ವೇಳೆ TDP ಪಕ್ಷ ಏನಾದರೂ ಕೈಕೊಟ್ಟಲ್ಲಿ 16 ಸ್ಥಾನಗಳು ಹೋದರೂ ಕೂಡ ತೆಲುಗು ದೇಶ ಏನಾದರೂ ಕೈಕೊಟ್ಟಲ್ಲೂ ಕೂಡ NDA ನಿತೀಶ್ ಕುಮಾರ್ ಇದರ ಜೊತೆಗೆ ಏಕನಾಥ್ ಶಿಂದೆ ಅವರ ಸ್ಥಾನದಿಂದ ಬಹುಮತವನ್ನು ಸಾಬೀತು ಮಾಡಬಹುದು ಎಂದು ಹೇಳಿಕೆಯನ್ನ ನೀಡಲಾಗುತ್ತಿದೆ. ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ.
ಲೋಕಸಭಾ ಚುನಾವಣೆಯಲ್ಲಿ 293 ಸ್ಥಾನವನ್ನು ಗೆದ್ದಿರುವ ಎನ್ಡಿಎ ಮೈತ್ರಿಕೂಟಕ್ಕೆ ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರೇ ಸಮರ್ಪಕವಾದ ನಾಯಕರು ಎಂದು ಈಗಾಗಲೇ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಎನ್ಡಿಎ ಒಕ್ಕೂಟದಿಂದ. ಆದರೆ ಈ ಎನ್ಡಿಎ ಒಕ್ಕೂಟದಿಂದ ನಿತೀಶ್ ಇದರ ಜೊತೆಗೆ ನಾಯ್ಡು ಅವರು ಕೂಡ ಒಕ್ಕಟ್ಟಾಗಿದ್ದಾರೆ ಎಂಬ ಸುದ್ದಿಯೂ ಕೂಡ ಸಿಕ್ಕಿ ಬಂದಿದೆ. ಇದಕ್ಕೆ ಈಗ ಯಾವುದೇ ರೀತಿಯ ಬೇರೆ ಕಡೆ ವಾಲುವ ಸಾಧ್ಯತೆ ಇಲ್ಲ, ಇದಕ್ಕೆ ವಿರಾಮವನ್ನ ಆಗಿದೆ ಎಂಬ ಸುದ್ದಿಯೂ ಕೂಡ ಹೊರಬಂದಿದೆ. ಹೌದು, ಇದರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮಂತ್ರಿಗಿರಿಗಾಗಿ ಟಿಡಿಪಿ ಮತ್ತು ಜೆಡಿಯು ಯಲ್ಲಿ ಭಾರಿ ಚೌಕಾಸಿ ನಡೆಯಲಿದೆ, ಅಂದರೆ ಪೈಪೋಟಿ ನಡೆಯಲಿದೆ ಎಂಬ ಸುದ್ದಿಯೂ ಕೂಡ ಹೊಸದಾಗಿ ತಿಳಿದು ಬಂದಿದೆ. ಜೂನ್ 8ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗಲಿದ್ದಾರೆ. ಆಯ್ಕೆಯಾದ ನಂತರ ಈಗ ಮಂತ್ರಿಗಿರಿಗಾಗಿ ಪೈಪೋಟಿಯೂ ಕೂಡ ಬೀಳುವ ಸಾಧ್ಯತೆ ಇದೆ. ಹಾಗೆ ಕರ್ನಾಟಕದಿಂದ ಯಾರಿಗೆಲ್ಲ ಮಂತ್ರಿಗಿರಿ ಸಿಗಬಹುದು ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಇದರಲ್ಲಿ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆಯಿಂದ ಆಯ್ಕೆಯಾದ ಕುಮಾರಸ್ವಾಮಿ ಅವರಿಗೆ ಮಂತ್ರಿಗಿರಿ ಸ್ಥಾನವನ್ನ ಕೊಡಲೇಬೇಕೆಂದು ಪಟ್ಟು ಹಿಡಿದು ಅವರು ಕುಂತಿದ್ದಾರೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ. ಇದರ ಜೊತೆಗೆ ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ಹಳೆಯ ನಾಯಕರಿಗೆ ಯಾವೆಲ್ಲ ಮಂತ್ರಿಗಿರಿ ಕೊಡಬೇಕು ಎಂಬುದೇ ದೊಡ್ಡ ಸವಾಲು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಈಗ ಎದುರಾಗಿದೆ. ಹೌದು, ಜೂನ್ 8ಕ್ಕೆ ಯಾರ್ಯಾರಿಗೆ ಯಾವ ಮಂತ್ರಿಗಿರಿ ಸಿಗಲಿದೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ. ಇದರ ಜೊತೆಗೆ ನಿನ್ನೆ ಕಾಂಗ್ರೆಸ್ನವರು ಸಭೆಯನ್ನ ನಡೆಸಿ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಈಗ ಪಕ್ಷವನ್ನ ರಚಿಸುವುದನ್ನ ಬಿಟ್ಟು ನಾವು ವಿರೋಧ ಪಕ್ಷಗಳಾಗಿ ಮುಂದುವರಿಯುತ್ತೇವೆ, ದ್ರೋಹ ಬಗೆಯುವ ಸರ್ಕಾರದ ವಿರುದ್ಧ ನಿಂತು ಹೋರಾಟವನ್ನ ಮಾಡುತ್ತೇವೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ವಿರೋಧ ಪಕ್ಷಗಳಾಗಿಯೇ ಮೈತ್ರಿಕೂಟ ಅಂದರೆ ಇಂಡಿಯಾ ಮೈತ್ರಿಕೂಟ ಮುಂದುವರೆಯಲಿದೆ ಎಂದು ಹೇಳಿಕೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿದ್ದಾರೆ. ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನ ನೋಡೋಣ. ರಾಮ ಜನ್ಮಭೂಮಿಯಲ್ಲಿ ಬಿಜೆಪಿ ಸೋಲಿದ್ದು ಏಕೆ ಎಂಬುದು ಹಲವರ ಒಂದು ಪ್ರಶ್ನೆಯಾಗಿತ್ತು. ಇದಕ್ಕೆ ಕಾರಣವೂ ಕೂಡ ಇದಕ್ಕೆ ಸಿಕ್ಕಿದೆ. ಹೌದು, ರಾಮನ ಜನ್ಮಭೂಮಿಯಲ್ಲಿ ರಾಮನ ಜನ್ಮಭೂಮಿ ಇದರ ಜೊತೆಗೆ ಏರ್ಪೋರ್ಟ್ ಮತ್ತು ರೈಲ್ವೆ ಸ್ಟೇಷನ್ಗಳಿಗಾಗಿ ಹಲವು ರೀತಿಯ ಅಭಿವೃದ್ಧಿಯನ್ನ ಮಾಡಲಾಗಿದೆ. ಈ ಅಭಿವೃದ್ಧಿಯ ಸಮಯದಲ್ಲಿ ಜನರ ಜಮೀನು ಮತ್ತು ಮನೆಗಳನ್ನ ಕಸಿದುಕೊಳ್ಳಲಾಗಿದೆ. ಅದಕ್ಕೆ ಬಿಜೆಪಿ ಸರ್ಕಾರ ಯಾವುದೇ ರೀತಿಯ ಸೂಕ್ತವಾದ ಪರಿಹಾರ ಹಣವನ್ನ ನೀಡಿಲ್ಲ. ಈ ಒಂದು ಕಾರಣಕ್ಕಾಗಿ ಅಲ್ಲಿಯ ಜನರು ರೊಚ್ಚಿಗೆದ್ದು ಬಿಜೆಪಿಗೆ ಮತವನ್ನ ಹಾಕಿಲ್ಲ ಎಂಬ ಮಾಹಿತಿ ತಿಳಿದು ಬಂದಿದೆ. ಅಲ್ಲಿಯ ಒಂದು ನಾಗರಿಕರು ಇದೀಗ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನೀಡುತ್ತಿದ್ದಾರೆ. ಹೌದು, ಹಲವರು ಅಲ್ಲಿ ಹೋಗಿ ಪ್ರಶ್ನೆಗಳನ್ನ ಕೇಳಿದಾಗ ಈ ಒಂದು ರೀತಿಯ ಉತ್ತರಗಳು ಹೊರಬಂದಿದೆ. ಏರ್ಪೋರ್ಟ್ ನಿರ್ಮಾಣ, ಇದರ ಜೊತೆಗೆ ರೈಲ್ವೆ ನಿಲ್ದಾಣ, ಇದರ ಜೊತೆಗೆ ವಿವಿಧ ಒಂದು ಅಭಿವೃದ್ಧಿಗಾಗಿ ರೈತರಿಂದ ಹಾಗೂ ಜನಸಾಮಾನ್ಯರಿಂದ ಜಮೀನನ್ನ ತೆಗೆದುಕೊಳ್ಳಲಾಗಿದೆ. ಹಾಗೆ ಮನೆಗಳನ್ನ ಕೂಡ ನಾಶ ಮಾಡಲಾಗಿದೆ. ಇದಕ್ಕೆ ಸೂಕ್ತವಾದ ಪರಿಹಾರ ಮೋದಿ ಸರ್ಕಾರ ಅವರಿಗೆ ನೀಡಿಲ್ಲ ಎಂದು ಹೇಳಿಕೆಯನ್ನ ಜನರು ನೀಡಿದ್ದಾರೆ. ಇದೇ ಒಂದು ದೊಡ್ಡ ಒಂದು ಪ್ರಶ್ನೆಯಾಗಿತ್ತು. ಇದಕ್ಕೆ ಜನರೇ ಉತ್ತರವನ್ನ ನೀಡಿದ್ದಾರೆ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ. ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ. ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರೀತಿಯ ಹಲವು ಪ್ರಮುಖವಾದ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ. ಇದರ ಜೊತೆಗೆ ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಹಂಗಾರು ಪ್ರಾರಂಭವಾಗಲಿದ್ದು ಇದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತಿದೆ. ರೈತ ಸಂಪರ್ಕ ಕೇಂದ್ರ ಹಾಗೆ ವಿವಿಧ ಕಡೆ ರೈತರಿಗೆ ಬೇಕಾಗುವ ಬಿತ್ತನೆಯ ಬೀಜಗಳ ಅನುಕೂಲವನ್ನು ಕೂಡ ಮಾಡಿಕೊಡಲಾಗುತ್ತಿದೆ ಎಂಬ ಸುದ್ದಿ ತಿಳಿದು ಬಂದಿದೆ. ಇವತ್ತಿಗೆ ಇಷ್ಟೇ, ಮತ್ತೆ ಸಿಗೋಣ ಹೊಸ ಟಾಪ್ ಸುದ್ದಿಗಳ ಜೊತೆಗೆ. ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಲು ಕೂಡ ಮರೆಯಬೇಡಿ. ಧನ್ಯವಾದಗಳು.